ನಾನು ಡೈರಿ ಇಟ್ಕೊಂಡಿದ್ದೀನಿ. ಆಮೇಲೆ ಅಲ್ಲಿಂದ ಬರಕ್ ಮುಂಚೆನೆ ತುಂಬಾ ವೆಲ್ ಆರ್ಗನೈಸ್ಡ್ ಆಗಿರ್ತಾರೆ. ಹೌದು ಅಲ್ಲಿ ಹೆಂಗಿರುತ್ತೆ ಅಂದ್ರೆ ಮನೋವ್ರ ಜೊತೆ ನಾವು ಮಾತಾಡ್ಬೇಕಾದ್ರೆ ರಾತ್ರಿ ಲ್ಯಾಂಡ್ ಆದ್ರು ಆಯ್ತಾ, ಬೆಳಗ್ಗೆ ಇಷ್ಟು ಗಂಟೆಗೆ ಸ್ಟುಡಿಯೋ, ಇಷ್ಟು ಗಂಟೆಗೆ ಇದು ಅಷ್ಟೊತ್ತಿಗೆ ಅದು ಆರ್ ಮುಗಿಸ್ಬೇಕು, ಇದ್ರ ಕಂಪೋಸಿಂಗ್ ಮುಗಿಸ್ಬೇಕು, ವಾಯ್ಸ್ ಮಿಕ್ಸಿಂಗ್ ಮುಗಿಸ್ಬೇಕು, ಬಾಂಬೆಗೆ ಹೋಗಬೇಕು, ಏನು ಅದು ಇದು ಎಲ್ಲ ಮುಗಿಸ್ಬಿಟ್ಟು ಲಾಸ್ಟ್ ಇವತ್ತು ರಾತ್ರಿ ಪ್ರಯಾಣ ಇದೆ ಅವರು ನೈಟು. ಅದಕ್ಕೆ ಮುಂಚೆ ನಿನ್ನ ಇಂಟರ್ವ್ಯೂ, ರಿಷಿ ನಾಗರಾಜ್ ಜೊತೆ ಇಂಟರ್ವ್ಯೂ, ಅಂದರೆ ಅಷ್ಟು ವೆಲ್ ಪ್ಲ್ಯಾನ್ ಮಾಡ್ಕೊಳ್ತಾರೆ. ಅಲ್ಲಿ ಬಿಡೋಕ್ಕೆ ಮುಂಚೆನೇ ಮಾಡಿರ್ತಾರೆ ಅವರು. ನನಗೆ ಕೊಟ್ಬಿಡ್ತಾರೆ ಡೀಟೈಲು, ಬರ್ತಾ ಇದ್ದೀನಿ, ಹಿಂಗೆ ಬರ್ತಿದ್ದೀನಿ, ಇಷ್ಟೇ ಹೊರಡ್ತಾ ಇದ್ದೀನಿ. ಅಷ್ಟೊತ್ತಿಗೆ ನಮ್ಮ ಟೀಮ್, ನಮ್ಮ ಚರ್ಚೆ, ಇನ್ನೊಂದು ಮತ್ತು ಕ್ಯಾಶುವಲ್ ಮೂಮೆಂಟ್ಸು, ನಮ್ಮ ಈವ್ನಿಂಗ್ಸು ಎಲ್ಲ ಅದರಲ್ಲೇ ಪ್ಲ್ಯಾನ್ ಮಾಡ್ಕೋಬೇಕು ನಾವು. ಅದರಲ್ಲೇ ಪ್ಲ್ಯಾನ್ ಮಾಡಿಕೊಂಡು ಆ್ಯಂಡ್ ವಿ ಆರ್ ವೆರಿ ಕಂಫರ್ಟಬಲ್. ನನಗೂ ಆ ಥರ ಇದ್ದರೆ ತುಂಬ ಅನುಕೂಲ. ತುಂಬ ಬೇಕಾಬಿಟ್ಟು ಬದುಕೊಂಡು ಜನ ತುಂಬ ಟೈಮ್ ವೇಸ್ಟ್ ಮಾಡ್ತಾರೆ. ಹೇಗೋ ಇರೋದಲ್ಲ, ಹೀಗೆ ಇರಬೇಕು ಅಂತ. ನನಗೆ ತುಂಬ ಜಗಲಿ ಮೇಲೆ ಕೂತ್ಕೊಂಡು ಹರಟೆ ಹೊಡ್ಕೊಂಡು ಕಾಲ ಕಳೆದ್ಕೊಂಡಾಗೆಲ್ಲ ತುಂಬ ದುಃಖ ಆಗುತ್ತೆ. ಏನಪ್ಪ ಇವ್ರಿಗೆಲ್ಲ 1000 ವರ್ಷ ಕೊಟ್ಟಿದ್ದಾನ ದೇವ್ರ ಆಯುಷ್, ಇಲ್ಲವಲ್ಲ, ಯಾಕೆ ಹಿಂಗೆ ಕೂತಿದ್ದಾರೆ ಅಂತ. ಕೆಲಸ ಮಾಡಬೇಕು ಮನುಷ್ಯ. ನಮಗೂ ಪ್ರಪಂಚಕ್ಕೂ ಇರೋ ಸಂಬಂಧ ಒಂದೇ, ಕೆಲಸ. ದ ಓನ್ಲಿ ಕನೆಕ್ಷನ್ ಪಾಯಿಂಟ್ ಬಿಟ್ವೀನ್ ನಾನು ಮತ್ತು ನಾನು ವರ್ಲ್ಡ್ ಏನಂದರೆ ವರ್ಕ್.